ಇವತ್ತು ನಾನು ಮೊಟ್ಟೆ ಸಾರು ಹೇಗೆ ಮಾಡ್ತಾರೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನಾನು ಹೇಗೆ ಮಾಡ್ತೀನಿ, ನನ್ನ ವೇದಲ್ಲಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಇಲ್ಲಿ ನಾನು ಮೊಟ್ಟೆ ಸಾರು ಮಾಡಲಿಕ್ಕೆ ಮೊದಲನೇದಾಗಿ ಸ್ವಲ್ಪ ಮೀಡಿಯಮ್ ಖಾರ ಇರೋದು ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆಯೇ ಇದು ಕೊತ್ತಂಬರಿ ಕಾಳು ಸ್ವಲ್ಪ ತೊಗೊಂಡಿದ್ದೀನಿ. ಹಾಗೆ ಇದು ಹುಣಸೆಹಣ್ಣು ಸ್ವಲ್ಪ ತೊಗೊಂಡಿದ್ದೀನಿ. ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಹಾಗೆಯೇ ಇದು ಜೀರಿಗೆ ಸ್ವಲ್ಪ ತೊಗೊಂಡಿದ್ದೀನಿ. ಬಡೆ ಸೊಪ್ಪು ಸ್ವಲ್ಪ, ಅಂದರೆ ಏನು ಸೋಂಪು ಅಂತಾರಲ್ಲ, ಅದನ್ನು ಸ್ವಲ್ಪ ತೊಗೊಂಡಿದ್ದೀನಿ. ಇದು ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಒಂದನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇಲ್ಲಿ ನಾನು 5ರಿಂದ 6 ತೊಗೊಂಡಿದ್ದೀನಿ, ಸಣ್ಣ ಎಸಳು ಆಗಿರೋದ್ರಿಂದ. ಹಾಗೆಯೇ ಇದು ಒಂದು 2 ಚೂರು ಇಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಹಾಗೆಯೇ ಇದು ಮರಾಠಿ ಮೊಗ್ಗು ಅಂತಾರಲ್ಲ, ಅದನ್ನು ಒಂದು 2-3 ಚೂರು ತೊಗೊಂಡಿದ್ದೀನಿ ಇಷ್ಟು. ಹಾಗೆಯೇ ಇದು ಒಂದು 2 ಲವಂಗ ತೊಗೊಂಡಿದ್ದೀನಿ. ಸ್ವಲ್ಪ ಗಸಗಸೆ, ಈರುಳ್ಳಿ ಇದಿಷ್ಟನ್ನು ತೊಗೊಂಡಿದ್ದೀನಿ. ಮತ್ತೊಂದೇನೆಂದರೆ, ನಾನು ಇದು ಬೆಳ್ಳುಳ್ಳಿ ಮತ್ತು ಈರುಳ್ಳಿದು ಸಿಪ್ಪೆನ ತೆಕ್ಕೊಂಡಿಲ್ಲ, ಯಾಕಂದರೆ ಇದರಿಂದ ರುಚಿ ಬರುತ್ತೆ ಅಂತ. ನೀವು ಬೇಕಾದರೆ ಸಿಪ್ಪೆ ತೆಗೆದುಕೊಂಡು ಮಾಡ್ಕೋಬೋದು. ಬನ್ನಿ ಇವಾಗ ನಾನು ಇದನ್ನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಫಸ್ಟ್ ಮೊದಲನೇದಾಗಿ ಇದನ್ನೆಲ್ಲ ನಾನು ಎಣ್ಣೆ ಹಾಕಿ ಸ್ವಲ್ಪ ಹುರ್ಕೋತೀನಿ. ಇವುಗಳನ್ನು ಹುರಿದ ಮೇಲೆ ನಿಮಗೆ ತೋರಿಸ್ತೀನಿ. ಈ ಥರ ಎಣ್ಣೆ ಹಾಕಿ ನಾನು ಎಲ್ಲವನ್ನು ಹುರ್ಕೊಳ್ತಾ ಇದ್ದೀನಿ. ಇಲ್ಲಿ ಏನಂದರೆ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರಲ್ಲಿ ಏನೋ ಫ್ರೈ ಆಗಿರಬೇಕು. ಮೀಡಿಯಮ್ ಫ್ಲೇಮಲ್ಲಿ ಏನೋ ಹುರ್ಕೊಂಡ್ರೆ ಸಾಕು. ಇಲ್ಲಿ ನಾನು ತೆಂಗಿನಕಾಯಿ ತುರಿ ಹಾಗೂ ಹುಣಸೆಹಣ್ಣನ್ನು ಹುರಿಕೊಳ್ಳಿಕ್ಕೆ ಹಾಕ್ಕೊಳ್ತಾ ಇಲ್ಲ. ಇದಕ್ಕೆ ಸ್ಟವ್ ಆಫ್ ಮಾಡಿದ ನಂತರ ಸ್ವಲ್ಪ ಕೊಬ್ಬರಿ ತುರಿ, ಹುಣಸೆಹಣ್ಣನ್ನು ಮಿಕ್ಸ್ ಮಾಡ್ಕೊತೀನಿ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಬೀಸ್ಕೊಳ್ಬೇಕು. ಈ ಮಿಶ್ರಣವನ್ನು ನಾನು ಮಿಕ್ಸಿ ಜಾರ್ಗೆ ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಈಗ ರುಬ್ಕೋತೀನಿ. ಇವಾಗ ನಾನು ಖಾರವನ್ನು ಬೀಸ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಪಾತ್ರೆಗೆ ಹಾಕ್ಕೊಂಡಾಗಿದೆ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಟಿದ್ದೀನಿ. ಚೂರು ಎಣ್ಣೆ ಹಾಕ್ಕೊಳ್ತೀನಿ. ಇವಾಗ ಒಂದು ಸಣ್ಣದು ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇವಾಗ ಈರುಳ್ಳಿ ಫ್ರೈ ಆಗಿದೆ. ಈಗ ರುಬ್ಬಿರುವ ಮಸಾಲೆಯನ್ನು ಹಾಕ್ಕೊಳ್ತೀನಿ. ನಿಮಗೆ ತುಂಬ ದಪ್ಪ ಅನಿಸಿದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು. ಇವಾಗ ಇದಕ್ಕೆ ಒಂದಿಷ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆನ ಬೇಯಿಸಿ ಈ ಥರ ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಕೆಲವೊಬ್ಬರು ಇಡೀ ಮೊಟ್ಟೆನೂ ಮಧ್ಯದಲ್ಲಿ ಏನೋ ಒಂದು ಕಚ್ಚು ಹಾಕಿ ಮಸಾಲೆ ಹೋಗೋ ಥರ ಒಂಥರ ಕಚ್ಚು ಹಾಕಿ ಮಾಡ್ತಾರೆ. ನಾನಿಲ್ಲಿ ಅರ್ಧ ಕೊಯ್ದು ಈ ಥರ ಮಾಡಿದ್ದೀನಿ. ಮೊಟ್ಟೆನ ನಾನು ಈಗ ಮಸಾಲೆಗೆ ಹಾಕ್ತಾ ಇದ್ದೀನಿ ಒಂದೊಂದಾಗೆ. ಇವಾಗ ನಾನು ಒಂದು ಪ್ಯಾಕೆಟ್ ಮ್ಯಾಗಿ ಮಸಾಲವನ್ನು ಹಾಕ್ತಾ ಇದ್ದೀನಿ.
1 ಪ್ಯಾಕೆಟ್ ಪೂರ್ತಿ ಹಾಕಿದ್ದೀನಿ. ಮತ್ತೊಂದೇನಪ್ಪ ಅಂದರೆ ನೀವು ಒಂದು ಮೊಟ್ಟೆನ ಒಡೆದು ಹಾಗೆ ಬೇಯಿಸ್ದೇನೆ ಹಾಗೆ ಒಡೆದು ಈ ಥರ ಮಸಾಲೆಗೂ ಹಾಕ್ಕೊಳ್ಬೋದು. ಇದರಿಂದ ಸ್ವಲ್ಪ ರುಚಿ ಜಾಸ್ತಿ ಬರ್ತದೆ. ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಮ್ಯಾಗಿ ಮಸಾಲ ಹಾಕಿದ ಮೇಲೆ. ಇವಾಗ ನಾನು ಇದಕ್ಕೆ ಸುಹಾನ ಶಾಹಿ ಮಸಾಲವನ್ನು 1 ಸ್ಪೂನ್ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಯಾವ ಬೇಕಾದರೂ ಗರಂ ಮಸಾಲವನ್ನು ಹಾಕ್ಕೊಳ್ಬೋದು. ನಾನು ಇಷ್ಟೇ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಘಾಟ್ ಬಂದುಬಿಡುತ್ತೆ ಜಾಸ್ತಿ ಹಾಕಿದ್ರೆ. ಇವಾಗ ಈ ಗರಂ ಮಸಾಲವನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಇವಾಗ ಒಂದು ಬೇವಿನ ಕಡ್ಡಿನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಅಂತ. ಇದು ಹಾಕಿದ್ರೆ ಒಳ್ಳೆ ಸ್ಮೆಲ್ ಬರುತ್ತೆ. ನೀವು ಬೇಕಾದರೆ ಬೇವಿನ ಸೊಪ್ಪಿನ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಮುರಿದು ಹಾಕ್ಕೊಳ್ಬೋದು. ಇದ್ರ ಹಾಕೋದ್ರಿಂದ ಕೂಡ ಟೇಸ್ಟು ಇನ್ನೂ ಬರುತ್ತೆ. ಬಟ್ ನಾನಿಲ್ಲಿ ಇವಾಗ ಹಾಕ್ಕೊಳ್ತಾ ಇಲ್ಲ. ಇವಾಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ಸ್ಟೋವನ್ನು ಆಫ್ ಮಾಡ್ತಾ ಇದ್ದೀನಿ. ಎಗ್ ಕರಿ ರೆಡಿ ಆಗಿದೆ.